ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರ್ದಡ ಕುಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನಲ್ಲಿ ತೀವ್ರಗೊಂಡ ಕಾರಂಜ ಮುಳುಗಡೆ ಸಂತ್ರಸ್ತರ ಹೋರಾಟ. ಹಗ್ಗದಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ. ಕ್ಷಣದಲ್ಲೇ ಹೋರಾಟಗಾರರ ಬಂಧನ ಮತ್ತು ಬಿಡುಗಡೆ. ಬಿಗಿ ಬಂದೋಬಸ್ತ್ ಒದಗಿಸಿದ ಪೊಲೀಸ್ ಇಲಾಖೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಕಾರಂಜ ಮುಳುಗಡೆ ಸಂತ್ರಸ್ತರ ಹೋರಾಟ ಸಚಿವ ಸಂಪುಟದವರು ಚರ್ಚಿಸಬೇಕು. ಅಂದರೆ ಈ ಹೋರಾಟಗಾರರ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಬೇಕು. ಆಮೇಲೆ ಜಿಲ್ಲೆಯ ಉಭಯ ಸಚಿವರು ಈ ಕುರಿತು ಅಧಿವೇಶನದಲ್ಲಿ ಚರ್ಚಿಸಿ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕು ಮತ್ತು ಸರ್ಕಾರ ಸಂತ್ರಸ್ತರಿಗೆ ಕೂಡಲೇ ಮುಳುಗಡೆಯ ಪರಿಹಾರವನ್ನು ಒದಗಿಸಬೇಕೆಂದು ಆಗ್ರಹಿಸಿ ಸಂತ್ರಸ್ತರು ಸುಮಾರು 885 ದಿನಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ನಡೆಸ್ತಾ ಇರುವಂತಹ ಹೋರಾಟ ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಡಿಸೆಂಬರ್ 10ರವರೆಗೆ ಗಡುವು ನೀಡಲಾಗಿತ್ತು. ಸಮಸ್ಯೆ ಬಗೆಹರಿಯದ ಕಾರಣ ಡಿಸೆಂಬರ್ 11ರಂದು ಸಾಮೂಹಿಕವಾಗಿ ನಾವು ಆತ್ಮಹತ್ಯೆಯನ್ನು ಮಾಡಿಕೊಳ್ತೇವೆ ಎನ್ನುವಂಥ ನಿರ್ಧಾರ ಕೈಗೊಂಡಿದ್ದರು. ಆದರೆ ಅವರು ಹೇಳಿದಂತೆ ಇಂದು ಕಾರಂಜ ಮುಳುಗಡೆ ಸಂತ್ರಸ್ತರು ಹಗ್ಗವನ್ನು ತೆಗೆದುಕೊಂಡು ಬಂದು ನೇಣನ್ನು ಬಿಗಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಕೂಡಲೇ ಎಚ್ಚೆತ್ತುಕೊಂಡ ಜಿಲ್ಲಾ ಪೊಲೀಸ್ ಇಲಾಖೆ ಸಂತ್ರಸ್ತರ ಬಂಧಿಸಿ ಬಸ್ಸಿನಲ್ಲಿ ಕರೆದುಕೊಂಡು ಹೋದ ಘಟನೆ ಜರುಗಿತ್ತು. ಕೊರಳಲ್ಲಿ ಹಗ್ಗ ಹಾಕಿಕೊಂಡು ಜಯಘೋಷ ಕೂಗುತ್ತಿರುವಂತಹ ಸಂತ್ರಸ್ತರಿಗೆ ಸಂತೈಸಲಾಯಿತು. ಒಂದು ಕಡೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಲಿಂಗಾಯತರು ನಮಗೆ 2Aಗೆ ಸೇರ್ಪಡೆ ಮಾಡಿ ಎಂದು ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ. ಇತ್ತ ಬೀದರ್ನಲ್ಲಿ ಇದೀಗ ತಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಕಾರಂಜ ಮುಳುಗಡೆ ಸಂತ್ರಸ್ತರು ಕೊರಳಲ್ಲಿ ಹಗ್ಗವನ್ನು ಹಾಕಿಕೊಂಡು ನಮಗೇನು ಉಳಿದಿದೆ, ಸಾಯುವುದೊಂದೇ ಬಾಕಿ ಇದೆ, ನಾವು ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೇವೆ ಎಂದು ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸುತ್ತುವರಿದ ಸಂತ್ರಸ್ತರು ಹೋಯ್ತಪ್ಪ ಹೋಯ್ತು, ನಮ್ಮ ಹೊಲ ಹೋಯ್ತು, ಮನೆ ಹೋಯ್ತು, ಎಲ್ಲ ಹೋಯ್ತು, ಇನ್ನು ನಮ್ಗೆ ಯಾರು ಗತಿ ಎಂದು ಜೈಘೋಷಗಳನ್ನು ಕೂಗ್ತಾ ಇರುವಂತಹ ದೃಶ್ಯ ನಿರಂತರವಾಗಿ ಇದೀಗ ಕಂಡು ಬರ್ತಾ ಇದೆ. ಪೊಲೀಸರು ಸಂತ್ರಸ್ತರ ಕೊರಳಲ್ಲಿರುವಂತಹ ಹಗ್ಗವನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಪೊಲೀಸರು ಮತ್ತು ಸಂತ್ರಸ್ತರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇದೆ. ಕೂಡಲೇ ಎಚ್ಚೆತ್ತುಕೊಂಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಮಹೇಶ್ ಮೇಘಣ್ಣವರವರು ಸಂತ್ರಸ್ತರನ್ನ ಬಸ್ಸಿನೊಳಗೆ ತುಂಬಿಸಿಕೊಂಡು ಹೋಗ್ತಾ ಇರುವುದನ್ನು ಇದೀಗ ತಾವು ನೋಡ್ತಾ ಇದ್ದೀರಿ. ಬಸ್ಸಿನಲ್ಲೇ ಕುಳಿತ ಕಾರಂಜ ಮುಳುಗಡೆ ಹೋರಾಟಗಾರರಾದ ಚಂದ್ರಶೇಖರ್ ಪಾಟೀಲ್ ಹೋಚಕ್ನಳ್ಳಿ ಹಾಗೂ ಅವರ ಸಂಗಡಿಗ ಹೋರಾಟಗಾರರು ಬಸ್ಸಿನ ಕಿಟಕಿಯಿಂದಲೇ ಮುಖ ಹೊರ ಹಾಕಿ ನಮಗೆ ನ್ಯಾಯ ಬೇಕು, ನಮಗೆ ಪರಿಹಾರ ಕೊಡಿ ಎಂದು ಏರು ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಕೆಲಕಾಲ ಅಂಬೇಡ್ಕರ್ ವೃತ್ತದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿತ್ತು ಎಂದು ಹೇಳಲಾಗ್ತಾ ಇದೆ. ಎಲ್ಲಿ ಅನಾಹುತ ಮಾಡ್ಕೊಳ್ತಾರೋ ಎಂದು ಪೊಲೀಸ್ ಇಲಾಖೆಯವರು, ಅಕ್ಕಪಡೆಯವರು ಸಂತ್ರಸ್ತರ ಹೋರಾಟಕ್ಕೆ ಕುಳಿತ ಸ್ಥಳ ತಮ್ಮ ಒಂದು ಸುಪರ್ದಿಗೆ ತೆಗೆದುಕೊಂಡು ಅತ್ತ ಹೋರಾಟಗಾರರು ಸುಳಿಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾರೆ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಸಂತ್ರಸ್ತ ಹೋರಾಟಗಾರರನ್ನು ಸಂತೈಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇರುವಂತಹ ದೃಶ್ಯ ಇದೀಗ ತಾವು ನೋಡ್ತಾ ಇದ್ದೀರಿ. ಕೊರಳಲ್ಲಿ ಹಗ್ಗವನ್ನು ಹಾಕಿಕೊಂಡು ಕಾರಂಜ ಮುಳುಗಡೆ ಸಂತ್ರಸ್ತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜಯಘೋಷಗಳನ್ನು ಕೂಗ್ತಾ ಒಂದು ಜಿಲ್ಲಾ ಉಸ್ತುವಾರಿ ಕಚೇರಿಯ ಒಂದು ಅವರ ಎದುರುಗಡೆ ಏನು ಅವರು ಟೆಂಟ್ ಹಾಕಿದ್ದಾರೆ ಅಲ್ಲಿಂದ ಅಂಬೇಡ್ಕರ್ ವೃತ್ತದವರೆಗೆ ಅವರು ಜಯಘೋಷಗಳನ್ನು ಕೂಗ್ತಾ ಹೋಗ್ತಾ ಇದ್ದಾರೆ. ಅಂಬೇಡ್ಕರ್ ವೃತ್ತದಲ್ಲಿ ಇನ್ನೇನು ಏನಾದರೂ ಅನಾಹುತ ಮಾಡ್ಕೊಳ್ತಾರೋ ಎನ್ನುವಂತಹ ಒಂದು ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆಯವರು ಈ ಒಂದು ಸಂತ್ರಸ್ತರನ್ನ ಬಸ್ಸಿನೊಳಗೆ ತುಂಬಿಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ಇದೀಗ ತಾವು ನೋಡ್ತಾ ಇದ್ದೀರಿ.
ಮಾಡಿದ ನಂತರ ಅವಾಗ ಅದಕ್ಕೆ ನಾವು ಏನ್ ಮಾಡ್ಕೋಬೇಕು ಅಂತಂಬುದಕ್ಕೆ ಗಂಗರ ಸಾರೆ ಮಾಡ್ಕೋತೇವೆ. ನಾವೇನು ಕದ್ದು ಮುಚ್ಚಿ ಮಾಡ್ಕೊಳತ್ತಿಲ್ಲ. ನಾವು ಅದಕ್ಕೆ ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟಿಲ್ಲ. ನಮ್ಮ ಗಡುವು ಮುಗಿತು ನಿನ್ನೆಗೆ. ಇವತ್ತಿನ ಹಿಡಿದು ನಮ್ಮದು ಸಾಮೂಹಿಕವಾಗಿ ಆತ್ಮಹತ್ಯೆ ಚಾಲು ಆಯ್ತು. ನೀವು ಪೊಲೀಸರಾದ್ರೆ ಬಿ ನೀವು ಇಲ್ಲೇ ನಮ್ಮ ಟೆಂಟಿನ ಸುತ್ತಾನೆ ಇದ್ದಿರ್ಬೇಕು. 28 ಹಳ್ಳಿಯಲ್ಲಿ 28 ಹಳ್ಳಿ ಜನರು ಅವ್ರವ್ರ ಹಳ್ಳಿಯಲ್ಲಿ ಸಹಿತ ಅನ್ನಕ್ಕೆ ಆತ್ಮಹತ್ಯೆ ಮಾಡ್ಕೊಂಬರ್ರ, ಡ್ಯಾಮಿನ ಬೀಳೋರ್ರ, ಕೆನಲ್ದಾಗ ಬೀಳೋರ್ರ, ಹಾಸಿ ಹಾಕೊಂಬರ್ರ. ನೀವೆಲ್ಲರೂ ನಮ್ಮ ಟೆಂಟಿನ ಸುತ್ತಾನೆ ನಿಂತರಾಗಲ್ಲ. 28 ಹಳ್ಳಿಗೆ ಬಿ ಹೋಗ್ರಿ, ಅಲ್ಲಿ ರಕ್ಷಣೆ ಮಾಡ್ರಿ. ನೀವು ಮಾಡೋರು ಇದು ನೋಡ್ರಿ. ಮಾಲಾರ್ಪಣೆ ಮಾಡ್ತೇವೆ. ನಾವು ಹೇಳಿದೇವು ನಿಮಗೆ ಭಾರತ್ ಮಾತಾ ಕಿ ಕಾರಂಜ ಸಂತ್ರಸ್ತರ ಹೋರಾಟಕ್ಕೆ, ಕಾರಂಜ ಸಂತ್ರಸ್ತರ ಹೋರಾಟಕ್ಕೆ, ಅದಕ್ಕಾಗಿ ಹೋರಾಟ ಹೋಯ್ತು, ಬಂತು, ಬಂತಪ್ಪು ಬಂತು. ಭಾರತ್ ಮಾತಾ ಕಿ ಕಾರಂಜ ಸಂತ್ರಸ್ತರ ಹೋರಾಟಕ್ಕೆ. ಭಾರತ್ ಮಾತಾ ಕಿ ಕಾರಂಜ ಸಂತ್ರಸ್ತರ ಹೋರಾಟಕ್ಕೆ, ಕಾರಂಜ ಸಂತ್ರಸ್ತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಭಾರತ್ ಮಾತಾ ಕಿ ನಮ್ಮ ಗಡಿನಾಡು ಕರ್ನಾಟಕ ಭಾಗದಲ್ಲಿ ಎಷ್ಟು ಅನ್ಯಾಯ ಆಗಲತ್ತದ. ಇವತ್ತ ಬೀದರದಲ್ಲಿ ಮಹಾತ್ಮ ಅಂಬೇಡ್ಕರ್ ಅವರ ಸಂವಿಧಾನ ಏನು ಬರ್ತಾರ, ಸಮಬಾಲ ಸಮಪಾಲು ಅಂತ ಏನು ಸಂವಿಧಾನ ಬರ್ತಾರ, ಅದ್ರ ವಿರೋಧವಾಗಿ ಜನಪ್ರತಿನಿಧಿಗಳು ನಡ್ಕೊಳತ್ತಾರ. ಇವತ್ತ ಸಮಪಾಲ ಸಮಬಾಳು ಅಂಬೇಡ್ಕರ್ ಬರೆದಂತ ಇದಕ್ಕೆ ವಿರೋಧವಾಗಿ ನಡ್ಕೊಳತ್ತಾರ. ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಭಾರತ್ ಮಾತಾ ಕಿ ಇವತ್ತ ಬೀದರ ಜಿಲ್ಲಾದಲ್ಲೇ ಕಾರಂಜ ಸಂತ್ರಸ್ತರ ಮೇಲೆ ಅನ್ಯಾಯ ಆಗೋದು ಇಡೀ ಜಗತ್ತು ನೋಡ್ಬೇಕಾಗ್ಯದ, ಇಡೀ ಜಗತ್ತು ನೋಡ್ಬೇಕಾಗ್ಯದ. ನಮ್ಮ ಅಂತ ಅನ್ಯಾಯ ಮತ್ತೊಬ್ಬರಿಗೆ ಬರಬೇಡದು. ಅನ್ಯಾಯ ಆಗ್ಯದ, ನಾವು ನ್ಯಾಯಯುತವಾಗಿ ಶಾಂತ
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುತ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.